ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ದಿವ್ಯ ಜೊತೆಗೆ ಸ್ವಾಗತ. ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇರುವಂತದ್ದಾದ್ರೆ ಕೆಳಗೆ ಕಾಣ್ತಾ ಇರುವಂತಹ ನೋಟಿಫಿಕೇಶನ್ ಬಟನ್ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳು ನೋಟಿಫಿಕೇಶನ್ ಅಲ್ಲಿ ಕಂಡು ಬರುತ್ತೆ. ನಂತರದಲ್ಲಿ ನಿಮಗೆ ಅತಿ ಶೀಘ್ರದಲ್ಲಿ ವಿಷಯವನ್ನ ತಿಳ್ಕೊಳ್ಬಹುದು. ಪರಾಭವ ನಾಮ ಸಂವತ್ಸರದ ವರ್ಷಫಲದಲ್ಲಿ ಕರ್ಕಾಟಕ ರಾಶಿಯ ವರ್ಷಫಲ ಹೇಗಿದೆ ಅನ್ನುವಂಥದ್ದು ನಾವು ನೋಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು. ಈ ವರ್ಷ ನಿಮ್ಗೆ ಹೇಗಿದೆಪ್ಪ ಅನ್ನುವಂತ ನೋಡೋದಾದ್ರೆ ಆರಂಭ ಅಷ್ಟು ಒಳ್ಳೆಯದಿಲ್ಲ ಅಂತಾನೆ ಹೇಳ್ಬೋದು. ನೀವು ಕೂಡ ಕರ್ಕಾಟಕ ರಾಶಿಯವರಿಗೆ ಈ ವರ್ಷದ ಆರಂಭ ಅಷ್ಟು ಒಳ್ಳೆಯದಿಲ್ಲ ಅನ್ನುವಂಥದ್ದು ನಾವು ಹೇಳ್ಬೋದು. ಹಾಗೆ ಶುಭ ಮತ್ತು ಅಶುಭ ಫಲಗಳು ಸಮನಾಗಿವೆ ಅಂತ ನಾವು ಗಮನಿಸಬಹುದಾದ ಅಂಶ ಆಗಿದೆ. ಎಷ್ಟು ಶುಭ ಇದೆಯೋ ಅಷ್ಟು ಅಶುಭ, 50% ಅಂತ ಅನ್ಕೋಬಹುದು. ಆ ರೀತಿ ಆರಂಭ ಮಾಡಿರುವಂತಹ ಕೆಲಸಗಳು ಸ್ಲೋ ಆಗುತ್ತೆ, ನಿಧಾನವಾಗುವಂತಹದ್ದನ್ನ ನಾವು ಗಮನಿಸಬಹುದು. ಜೊತೆಗೆ ಹೊಸ ಉದ್ಯೋಗ ಆರಂಭ ಮಾಡಲಿಕ್ಕೆ ಅಷ್ಟು ಒಳ್ಳೆಯದಾದಂತಹ ಸಮಯ ಅಲ್ಲ ಅಂತ ಹೇಳ್ಬಹುದು. ಉದ್ಯೋಗವನ್ನು ಹುಡುಕ್ತಾ ಇದ್ದೀರಾ, ಆದರೆ ಹೊಸ ಉದ್ಯೋಗ ಆರಂಭ ಮಾಡಲಿಕ್ಕೆ ಒಂದು ಅವಕಾಶಗಳು ಬರುತ್ತೆ. ಹೊಸ ಉದ್ಯೋಗ ಸಿಕ್ಕರೂ ಕೂಡ ಕಿರಿಕಿರಿಗಳು ಜಾಸ್ತಿ ಇರುತ್ತೆ. ಅಥವಾ ಇನ್ನು ವ್ಯಾಪಾರ ವ್ಯವಹಾರಗಳಿಗೆ ಸ್ವಂತ ಬಿಸ್ನೆಸ್ ಮಾಡ್ಲಿಕ್ಕೆ ಹೋದ್ರೆ ಆರಂಭ ಮಾಡುವಂತಹದ್ದು ಸ್ವಲ್ಪ ಮುಂದೂಡಿದ್ರೆ ಒಳ್ಳೆಯದು ಅಂತ ಹೇಳ್ಬಹುದು. ಅಷ್ಟು ಒಳ್ಳೆಯದಾಗಿ ಕಂಡು ಬರ್ತಾ ಇಲ್ಲ. ಇನ್ನು ಒಂದು ವರ್ಷಾರಂಭದಿಂದ ಅಧಿಕ ಜ್ಯೇಷ್ಠದ ಕೃಷ್ಣ ಪಕ್ಷದವರೆಗೆ ಗುರು ನಿಮ್ಮ ಒಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಮಿತ್ರರು ಮತ್ತೆ ಸಂಬಂಧಿಕರಿಂದ ತೊಂದರೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಗುರು ವ್ಯಯಸ್ಥಾನದಲ್ಲಿರೋದ್ರಿಂದ ನಿಮ್ಮ ಗೆಳೆಯರೇ ಹಾಗೆ ನಿಮ್ಮ ಸಂಬಂಧಿಕರೇ ನಿಮಗೆ ಶತ್ರುಗಳಾಗಿ ಪರಿಣಮಿಸುವಂತಹದ್ದು ಕಂಡು ಬರುವಂತಹ ವಿಷಯ ಆಗಿದೆ. ಇನ್ನು ತಂದೆಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು ಇರುತ್ತೆ. ಹಾಗಾಗಿ ತಂದೆಯೊಡನೆ ಮತ್ತೆ ಸಹೋದರರೊಡನೆ ಮನಸ್ತಾಪ ಏನಾದ್ರು ಇದ್ರೆ ಅದನ್ನ ಶಾಂತಿಯುತವಾಗಿ ಬಗೆಹರಿಸಿಕೊಂಡ್ರೆ ಒಳ್ಳೆಯದು. ಯಾವುದೇ ರೀತಿಯಾದಂತಹ ಗಲಾಟೆಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ರಾಜಿ ಮಾಡ್ಕೊಳ್ಳಿ ಅಥವಾ ಶಾಂತಿಯುತವಾಗಿ ಪರಿಹರಿಸಿಕೊಂಡ್ರೆ ಒಳ್ಳೆಯದು ಅನ್ನುವಂತಹ ವಿಷಯ. ಇನ್ನು ಆದಷ್ಟು ನಿಮ್ಮ ಆರೋಗ್ಯದ ಮೇಲೆ ಎಚ್ಚರಿಕೆ ಇರಲಿ. ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳುವಂತಹದ್ದು ಒಳ್ಳೆಯದು. ಯಾಕೆಂದ್ರೆ ಕಾಲು ಮತ್ತೆ ಮೂತ್ರದ ತೊಂದರೆ, ಮೂತ್ರ ಸಂಬಂಧಿ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಇನ್ನು ಪ್ರಯಾಣಗಳೇನಾದ್ರು ಇದ್ರೆ, ದೂರ ಪ್ರಯಾಣಗಳು, ತೀರ್ಥಯಾತ್ರೆಗಳೇನಾದ್ರು ನೀವು ಯೋಚನೆ ಮಾಡ್ತಾ ಇದ್ರೆ ಆದಷ್ಟು ಅದನ್ನು ಮುಂದೆ ಹಾಕುವಂತಹದ್ದು ಒಳ್ಳೆಯದು. ಅದನ್ನ ಶೀಘ್ರವಾಗಿ ಮಾಡಬೇಕು, ಹೋಗಿ ಬರಲೇಬೇಕು ಅನ್ನುವಂತಹದ್ದನ್ನ ತೆಗೆದುಹಾಕಿ ಆದಾಗ ನಾನು ಹೋಗ್ತೇನಪ್ಪ ಅಥವಾ ಹೋಗಿ ಆರಾಮಾಗಿ ಮುಂದಿನ ವರ್ಷ ಆದ್ರೂ ಹೋಗಿ ಬರ್ತೇನೆ ಅನ್ನೋ ಮನಸ್ಥಿತಿಯನ್ನು ಇಟ್ಟುಕೊಂಡ್ರೆ ಒಳ್ಳೆಯದು. ಹಾಗೆ ಜೂನ್ 2ರ ನಂತರ ನಿಮಗೆ ಒಂದು ಶುಭ ದಿನಗಳ ಆರಂಭ ಅಂತಾನೆ ಹೇಳ್ಬೋದು. ಜೂನ್ 2 ಏನು ಗುರು ತನ್ನ ಸ್ಥಾನವನ್ನ ಚಲನೆ ಮಾಡ್ತಾನೋ, ಈಗ ಇರುವಂತಹದ್ರಿಂದ ಮುಂದಿನ ರಾಶಿಗೆ ಹೋಗ್ತಾನೋ, ಆಗ ನಿಮಗೆ ಒಳ್ಳೆಯ ದಿನ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಬ್ಯಾಂಕ್ ಮತ್ತು ಸಹಕಾರಿ ಸಂಘಗಳು ಅಥವಾ ಸಹಕಾರಿ ಸಂಘದ ಕೆಲಸ ಮಾಡ್ತಾ ಇರುವಂತವರಿಗೆ ಪ್ರಮೋಷನ್ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಇದಲ್ಲದೆ ರಾಜಕೀಯ, ಕಲಾಕ್ಷೇತ್ರ, ಶಿಕ್ಷಣ, ಸಾಮಾಜಿಕ ಹಾಗೆ ಈ ಒಂದು ಕ್ಷೇತ್ರಗಳಲ್ಲಿ ಇರುವಂತಹವರಿಗೆ ಉನ್ನತಿಯ ದಿನಗಳನ್ನ ನಾವು ಇಲ್ಲಿ ಗಮನಿಸಬಹುದು. ಇನ್ನು ನವೆಂಬರ್ 2026ರಿಂದ ಜನವರಿ 2027ರವರೆಗೆ ಗುರು ಧನಸ್ಥಾನದಲ್ಲಿ ಇರ್ತಾನೆ. ನಿಮಗೆ ಗುರು ಧನಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಇಚ್ಛಿತ ಕಾರ್ಯಗಳು, ನೀವು ಏನೆಲ್ಲ ಅನ್ಕೊಂಡಿರ್ತೀರೋ ಆ ಕಾರ್ಯಗಳು ನೆರವೇರುತ್ತೆ ಅನ್ನುವಂತಹದ್ದನ್ನ ಇಲ್ಲಿ ಗಮನಿಸಬೇಕಾದ ಅಂಶ ಆಗಿರುತ್ತೆ. ಈ ಒಂದು ವರ್ಷ ನೀವು ಅತ್ಯುತ್ತಮವಾಗಿ ಕಳಿಬೇಕು ಅನ್ನುವಂತಹದ್ದಿದ್ರೆ ಶಿವಪಂಚಾಕ್ಷರಿ ಜಪವನ್ನ ಮಾಡ್ತಾ ಇರಿ. ಪ್ರತಿದಿನವೂ 108 ಮಾಡ್ತಿರೋ, 1008 ಮಾಡ್ತಿರೋ, ನಿಮ್ಮ ಶಕ್ತಿಯಾನುಸಾರ ಎಷ್ಟಾರು ಮಾಡಿ. ಒಂದು ಬೆಳಗ್ಗೆ ಸಾಯಂಕಾಲ ಆದ್ರೆ ಬೆಳಗ್ಗೆ ಸಾಯಂಕಾಲ ಮಾಡಿ, ಇಲ್ಲ ಬೆಳಗ್ಗೆ ಒಂದೇ ಮಾಡ್ತೇನೆ ಅಂದ್ರೆ ಬೆಳಗ್ಗೆ ಒಂದೇ ಮಾಡಿ, ಸಾಯಂಕಾಲ ಅಂದ್ರೆ ಸಾಯಂಕಾಲ ಒಂದೇ ಮಾಡಿ. ಬೆಳಗ್ಗೆ ಸ್ನಾನ ಆದ ನಂತರದಲ್ಲಿ ಅಥವಾ ಸಾಯಂಕಾಲ ಕೈಕಾಲು ಮುಖಗಳನ್ನು ತೊಳೆದು ಅಥವಾ ಸ್ನಾನವನ್ನೇ ಮಾಡ್ತೇನೆ ಮಾಡಿದ ನಂತರ ಶಿವಪಂಚಾಕ್ಷರಿ ಜಪವನ್ನ ನೀವು ಮಾಡುವ ಮೂಲಕ ನಿಮ್ಮ ಈ ವರ್ಷವನ್ನ ಅತ್ಯುತ್ತಮವಾಗಿ ಕಳಿಬಹುದು ಅಂತ ಹೇಳ್ತಾ, ಪರಾಭವ ನಾಮ ಸಂವತ್ಸರ ಮತ್ತೊಮ್ಮೆ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.